ಅದೇ ರೀತಿ ಪಾಪ ಕರ್ಮಗಳನ್ನ ಯಾವ ಕಾರಣಕ್ಕೂ ನಾನು ಇರೋ ಜಾಗದಲ್ಲಿ ಮಾಡ್ಕೊಡೋಕ್ಕಾಗಲ್ಲ, ಹೇಳ್ತೀನಿ ನಾನು ಆ ಜಾಗದಲ್ಲಿ ಹೋಗಿ ಅವ್ರು ಮಾಡ್ಕೋಬೋದು. ಅದೇ ರೀತಿ ತಡೆ ಆಗ್ತಾ ಇದೆ ಅಂತಂದರೆ ಇನ್ನೂ ಒಂದು ವಿಷಯ ಏನು ಅಂದರೆ, ನೋಡಿ ಮದುವೆ ಎಲ್ಲನೂ ಕೂಡಿ ಬಂದಂಥ ಸಮಯದಲ್ಲೂ ಸಹ ಎಷ್ಟೋ ಮದುವೆಗಳು ಸ್ಟೇಜಲ್ಲಿ ಹೋಗಿ ಸಹ ನಿಂತಿದೆ. ಅದೇ ರೀತಿ ಮಾಂಗಲ್ಯ ಕಟ್ಟ ಅಂತ ಸಮಯದಲ್ಲೂ ಸಹ ನಿಂತೋಗಿದೆ. ನೋಡಿ ಆ ಭಗವಂತನ ಆ ಬ್ರಹ್ಮ ಗಂಟು ಯಾರಿಂದನೂ ಬಿಚ್ಚಕ್ಕೆ ಸಾಧ್ಯನೂ ಇಲ್ಲ, ಹಾಕಕ್ಕೆ ಸಾಧ್ಯನೂ ಇಲ್ಲ. ಇವ್ರಿಗೆ ಇವರೇ ಅಂತ ಹೇಳಿದರೆ ಅದು ಖಂಡಿತ ಸಾಧ್ಯ ನಡೆಯುತ್ತೆ. ಹಾಗಾಗಿ ಆ ಬ್ರಹ್ಮನ ಗಂಟು ಭಗವಂತ ಮಾತ್ರನೇ ಮಾಡೋಕ್ಕೆ ಸಾಧ್ಯ. ನೋಡಿ ಎಲ್ಲ ದೇವರುಗಳು ಸೇರಿ, ಎಲ್ಲ ದೇವಾನುದೇವತೆಗಳು ಸೇರಿ ರಾಘವೇಂದ್ರ ಸ್ವಾಮಿಗೂ ಸಹ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಏನು ಅಂತ ಅಂದರೆ, ಪರ್ಮಿಷನ್ ಅಂತ ಅಂದರೆ ಏನು ಅಂದರೆ, ರಾಘವೇಂದ್ರ ಸ್ವಾಮಿ ಎಲ್ಲ ದೋಷಗಳಿಗೂ ಅವ್ರು ಪರಿಹಾರ ಮಾಡೋಕ್ಕಿದ್ದಾರೆ. ಎಲ್ಲ ಪಾಪಗಳನ್ನೂ ಪರಿಹಾರ ಮಾಡ್ತಾರೆ, ಎಲ್ಲ ಶುಭ ಕಾರ್ಯನೂ ಮಾಡಿಕೊಡ್ತಾರೆ. ಸಂತಾನ ಇಲ್ವ ಸಂತಾನ ಭಾಗ್ಯನೂ ಕೊಡ್ತಾರೆ. ಭೂಮಿಲೇ ನಾವು ಮನೆ ಕಟ್ಟಬೇಕು, ಕಟ್ಟೋಂಥ ಸಮಯ ಬಂದಿದೆ, ನಮಗೆ ಕಟ್ಟಬೇಕು, ಏನೋ ಒಂದು ತಡೆ ಇದೆ ಅನ್ನೋರು ಒಂದೊಂದು ವಿಷಯಕ್ಕೂ ಸರಿ ರಾಘವೇಂದ್ರ ಸ್ವಾಮಿಗೆ ಒಂದು ಟೈಮ್ ಆದರೂ ಹೋಗಿ ನೀವು ದರ್ಶನ ಮಾಡಿ, ಖಂಡಿತ ಎಲ್ಲ ಪಾಪನೂ ದೂರ ಆಗುತ್ತೆ. ಮತ್ತು ಮದುವೆ ಆಗಲಿಲ್ಲ ಅಂತ ಫೀಲ್ ಮಾಡೋ ಅಂಥ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಖಂಡಿತ ಒಳ್ಳೆಯದಾಗುತ್ತೆ. ಚಿಂತೆ ಮಾಡಬೇಡಿ, ಬನ್ನಿ ನೇರವಾಗಿ ಭೇಟಿ ಕೊಡಿ, ಅದೇನಾಗಿದೆ ಅನ್ನೋಂಥ ವಿಷಯ ನಾನು ತಿಳಿಸ್ತೀನಿ. ಆಮೇಲೆ ನಿಮಗೆ ಖಂಡಿತ ಒಳ್ಳೆಯದೇ ಆಗುತ್ತೆ. ಯಾರೂ ಫೀಲ್ ಮಾಡಬೇಡಿ, ನಂಬಿಕೆಯಿಂದ ಇರಿ, ಭಕ್ತಿಯಿಂದ ಇರಿ, ನಿಷ್ಠೆಯಿಂದ ಇರಿ, ಒಳ್ಳೆ ದಾನ ಧರ್ಮ ಮಾಡಿ, ಖಂಡಿತ ಒಳ್ಳೇದು ಬಂದೇ ಬರುತ್ತೆ. ಎಸ್ ವೀಕ್ಷಕರೇ, ನಿಮ್ಗೆ ಯಾರಿಗಾದರೂ ಸಮಸ್ಯೆ ಇದ್ದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಕೂಡ ಮಾತಾಡ್ಬೋದು. ಇನ್ನು ಲೈವ್ನಲ್ಲೇ ನಾವು ಮಾತಾಡಬೇಕು, ಇವಾಗಲೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಂದ್ರೆ ನೀವು ಇವಾಗಲೇ ನೇರವಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿದರೆ ಈಗ ನೇರವಾಗಿ ಗುರುಮಾತಾ ಅವರನ್ನು ಮಾತಾಡ್ಬೋದು. ಆದರೆ ನನಗೆ ಲೈವಲ್ಲಿ ಮಾತಾಡೋಕ್ಕೆ ಮುಜುಗರ ಆಗುತ್ತೆ, ನಾನು ಆಫ್ಲೈನಲ್ಲೇ ಕೇಳ್ಕೋಬೇಕು, ನನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೇರವಾಗಿ ಗುರುಮಾತಾ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಮ್ಮ, ಇವಾಗ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ಎದೆಯಲ್ಲಿ ಕೃಷ್ಣನ ಒಂದು ಭಾವಚಿತ್ರ ಅಂದ್ರೆ ರಾಮ ಅವರು ಇದ್ದಾರೆ. ಸೊ ಪ್ರತಿಯೊಂದು ಭಾವಚಿತ್ರದಲ್ಲೂ ಶ್ರೀ ರಾಘವೇಂದ್ರ ರಾಯರ ಒಂದು ಭಾವಚಿತ್ರದಲ್ಲಿ ಕೃಷ್ಣನ ಈ ತರ ಹಿಡಿದಿರ್ತಕ್ಕಂತಹ ಒಂದು ಎಲ್ಲೆಡೆ ಇದೆ. ಸೊ ಅದ್ರ ಬಗ್ಗೆ ಏನಿದೆ ಅಂತ ತಿಳಿಸ್ಕೊಡ್ತೀರಾ? ಖಂಡಿತ ನೋಡಿ, ಒಳ್ಳೆ ವಿಷಯ ಕೇಳ್ತಾ ಇದ್ದೀರಾ. ರಾಘವೇಂದ್ರ ಸ್ವಾಮಿ ಕೈಯಲ್ಲಿ ಎಲ್ಲಿ ನೋಡಿದ್ರೇನು ಶ್ರೀಕೃಷ್ಣ ಪರಮಾತ್ಮನ ಒಂದು ಶಿಲೆ ಇಟ್ಕೊಂಡೇ ಇರ್ತಾರೆ. ನೋಡಿ, ಅವರೇನೆ ವೈಕುಂಠದಿಂದ ಇಲ್ಲಿವರೆಗೂ ಭೂಮಾದೇವರೆಗೂ ಕರ್ಕೊಂಬಂದಿರೋರು ಅವರೇನೆ, ಶ್ರೀಕೃಷ್ಣ ಪರಮಾತ್ಮನೇ. ಅವ್ರಿಗೆ ಬೃಂದಾವನ ಆಗುವಾಗ ಬೃಂದಾವನ ಪ್ರವೇಶ ಆಗುವಾಗಲೂ ಸಹ ಆ ಶ್ರೀಕೃಷ್ಣ ಪರಮಾತ್ಮನಿಂದನೇ ಅವ್ರು ಹೋಗಿ ಆ ಪೀಠ ಹಾಕೊಂಡು ಕೂತ್ಕೊಂಡಿದ್ದು ಸಹ ಬೃಂದಾವನಕ್ಕೆ ಅವರೇನೇ ಕರ್ಕೊಂಡೋಗಿದ್ದು, ವೆಲ್ಕಮ್ ಮಾಡಿದ್ದೆ ಅವರೇನೆ. ನೋಡಿ ಎಷ್ಟೊಂದು ಅವರಲ್ಲಿರೋಂಥ ಬಂದಾಗಲಿ, ಅವರಲ್ಲಿರೋಂಥ ಒಂದು ವಿಶೇಷತೆ ಆಗಲಿ, ಕೃಷ್ಣನಿಗೂ ಶ್ರೀ ರಾಘವೇಂದ್ರ ಸ್ವಾಮಿಗೆ ಎಷ್ಟು ಬಂದ ಇದೆ ಅಂದರೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಕೃತಾಯುಗಕ್ಕೂ ಮುಂಚೆನೇ ಆ ಭಗವಂತ ವೈಕುಂಠದಲ್ಲಿ ಇರೋಂಥ ಸಮಯದಲ್ಲೇ ಶ್ರೀನಾರಾಯಣನ ಪೂಜೆ ಮಾಡಿ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಈ ದಿನವರೆಗೂ ಕೃಷ್ಣನಿಗೂ ಅವ್ರಿಗೂ ಇರೋಂಥ ಸಂಬಂಧ. ಮೂಲರಾಮರಿಗೂ ಸಹ ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು ಮಂತ್ರಾಲಯದಲ್ಲಿ. ಆ ಮೂಲರಾಮರಿಗೂ ಸಹ ಕೃಷ್ಣ ರೂಪನೇ ಅಲ್ವೇ. ಹಾಗಾಗಿ ಅವ್ರನ್ನ ಆ ಕಾಲದಿಂದನೂ ಈ ಕಾಲವರೆಗೂ ಕೃಷ್ಣನಿಂದನೇ ಬಂದಿರೋ ಅಂಥ ನಮ್ಮ ಗುರುರಾಯರು ಎಷ್ಟು ಪವರ್ ಆಗಿರೋರಲ್ವೇ. ಹಾಗಾಗಿ ಸ್ವಾಮಿನ ಕೃತಾಯುಗದಲ್ಲಿ ತಗೊಳ್ಳಿ, ನರಸಿಂಹರ ಅವತಾರದಲ್ಲಿ ಭಗವಂತ ಅವ್ರನ್ನ ಕಾಪಾಡ್ತಾರೆ, ಅವರು ಕೃಷ್ಣನೇ. ಅದೇ ರೀತಿ ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಇಲ್ಲಿನವರೆಗೂ ಸಹ ಅವರು ಮಾಡಿದ್ದಾರೆ. ಹಾಗಾಗಿ ಆ ಕೃಷ್ಣನಿಂದ ಬಂದಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಕೃಷ್ಣನ. ಯಾವಾಗ ನೋಡಿದ್ರೆ ಕೃಷ್ಣನ ಮುದ್ದಾಡ್ತಾನೆ ಇದ್ದಾರೆ ಅಂದರೆ ನೋಡಿ, ರಾಯರಿರೋ ಜಾಗಕ್ಕೆ ಕೃಷ್ಣ ಓಡಿ ಬರ್ತಾರಂತೆ. ಯಾಕೆ ಅಂದರೆ ಅಷ್ಟು ರಾಯರಲ್ಲಿ ತುಂಬಿ ತುಳ್ಕಾಡ್ತಾರಂತೆ ಶ್ರೀಕೃಷ್ಣ ಪರಮಾತ್ಮ, ದಶಾವತಾರ ಪ್ರಭು ಶ್ರೀರಾಮಚಂದ್ರ ಮೂರ್ತಿನೂ ಸಹ. ಕಾರಣ ಏನು ಅಂದರೆ ಅವರ ಆತ್ಮದಲ್ಲೂ ಸಹ ಮನಸ್ಸಲ್ಲೂ ಸಹ ಶ್ರೀರಾಮಚಂದ್ರ ಮೂರ್ತಿ ನೆಲೆಗೊಂಡಿದ್ದಾರೆ. ಕಾರಣ ಏನು ಅಂತಂದರೆ ನೋಡಿ, ರಾಘವೇಂದ್ರ ಸ್ವಾಮಿಗೂ ಶ್ರೀರಾಮಚಂದ್ರ ಮೂರ್ತಿಗೂ ಕೃಷ್ಣರಿಗೂ ನರಸಿಂಹರಿಗೂ ಎಲ್ಲ ಅವತಾರದಲ್ಲೂ ಸಹ ಅವ್ರಿಗೆ ಲಿಂಕ್ ಇದ್ದೇ ಇದೆ. ಯಾಕೆ ಅಂತಂದರೆ ಅವರು ಇಲ್ದಿರ ಭಗವಂತ ಇಲ್ಲ. ಸೃಷ್ಟಿ ಮಾಡಿದ್ದೇ ಪ್ರಪಂಚಕ್ಕೆ ರಾಘವೇಂದ್ರ ಸ್ವಾಮಿಯನ್ನು ನಾಮಾಂಕಿತ ಸೃಷ್ಟಿ ಮಾಡಿದ್ದೆ. ರಾಘವೇಂದ್ರರಿಗೆ ವೆಂಕಟನಾಥ ಅಂತ ಇತ್ತು, ಹೀಗೆ ಯಾಕೆ ಕರ್ಕೊಂಡು ಬರ್ತಾನೆ ಇದ್ದಾರೆ. ಅದೇ ರೀತಿ ನೋಡಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದದಿಂದನೇ ರಾಘವೇಂದ್ರ ಸ್ವಾಮಿ ಜನನ ಆಗಿದ್ದು ಸಹ ಅವರ ನಿಜವಾಗಿದ್ದಂಥ ಹೆಸರು ಶ್ರೀ ವೆಂಕಟನಾಥ. ಆ ವೆಂಕಟನಾಥನಿಗೆ ಶ್ರೀ ಶಾರದಾ ದೇವಿನೇ, ಆ ತಾಯಿನೇ ಹೆಸರಿಟ್ಟಿದ್ದು ಶ್ರೀ ರಾಘವೇಂದ್ರ ಅಂತ.
ಅವರ ಇಂದಿನ ಜನ್ಮದ ಎಲ್ಲ ವಿಷಯಗಳು ಹೇಳಿದ್ದು ಸಹ ಶಾರದಾದೇವಿನೇ. ಹಾಗಾಗಿ ಅವರು ನಾರಾಯಣನ ನಾಮಸ್ಮರಣೆ ಮಾಡ್ತಾ 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 ಬರ್ತಾನೆ ಇದ್ದಾರೆ. ಏಕಾದಶಿ ಉಪವಾಸ ಸಹ ಆ ನಾರಾಯಣನಿಂದ ಆಗಿದ್ದಂಥ ಉಪವಾಸನೇ ಇನ್ನೂ ಸಹ ನಡೀತಾ ಇದೆ. ನೋಡಿ, ಎಷ್ಟೊಂದು ರಾಘವೇಂದ್ರ ಸ್ವಾಮಿಗೂ ಶ್ರೀಕೃಷ್ಣನಿಗೂ ಇರೋಂಥ ಬಂಧ ಎಲ್ಲೂ ಇಲ್ಲ. ಕಾರಣ ಏನು ಅಂತಂದರೆ ಯಾರಿಗೂ ಇರೋಕ್ಕೆ ಸಾಧ್ಯವೂ ಇಲ್ಲ. ಅಷ್ಟು ಭಗವಂತನ ಆಶೀರ್ವಾದ, ಅಷ್ಟು ಭಗವಂತನಲ್ಲಿ ಲೀಲೆ. ಆ ಕೃಷ್ಣ ಪರಮಾತ್ಮ ರಾಘವೇಂದ್ರ ಸ್ವಾಮಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಸಾಕಂತೆ, ಆಟೋಮೆಟಿಕ್ಕಾಗಿ ಓಡ್ ಬಂದು ತನ್ನ ಕೈಯಲ್ಲಿ ನಿಲ್ತಾ ಇದ್ರಂತೆ. ಕಾರಣ ಅಷ್ಟು ಮುಗ್ಧತೆಯಿಂದ. ಅದೇ ರೀತಿ ಸ್ವಾಮಿಗೆ ರಾಘವೇಂದ್ರ ಸ್ವಾಮಿ ಕೂತ್ಕೊಂಡು ಮೂಲರಾಮರು ಪೂಜೆ ಮಾಡ್ತಾಯಿದ್ರೆ ಸಾಕು, ಮೂಲರಾಮರು ಡ್ಯಾನ್ಸ್ ಮಾಡ್ತಾಯಿದ್ರಂತೆ. ಅದಕ್ಕೇ ನಿಂತಿರೋ ಆ ಪೊಸಿಷನ್ ನೋಡಿದ್ರೇನು ಆ ಡ್ಯಾನ್ಸ್ ಪೊಸಿಷನಲ್ಲೇ ಇರುತ್ತೆ, ಒಂದೊಂದು ಶೆಲೆನೂ ಸಹ. ಕಾರಣ ಅಷ್ಟು ಪವರ್ಫುಲ್ಲು ರಾಘವೇಂದ್ರ ಸ್ವಾಮಿ ಮಹಿಮೆ, ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮಹಿಮೆ ಹೇಳ್ತಾ ಹೇಳ್ತಾ ನಮ್ಮ ಮೈಯೆಲ್ಲ ರೋಮಾಂಚನ ಆಗೋಗ್ಬಿಡುತ್ತೆ. ಯಾಕೆ ಅಂತಂದರೆ ಅಷ್ಟು ಭಗವಂತನಲ್ಲಿ ಕೃಷ್ಣ ಪರಮಾತ್ಮ ಐಕ್ಯ ಆಗಿದ್ದಾರೆ. ದಶಾವತಾರ ಶ್ರೀ ರಾಮಚಂದ್ರ ಮೂರ್ತಿನೂ ಸಹ ಅವರಲ್ಲಿ ಐಕ್ಯ ಆಗ್ಬಿಟ್ಟಿದ್ದಾರೆ. ಅಷ್ಟು ಇರೋಂಥ ಭಗವಂತನ ನಾವು ಪೂಜೆ ಮಾಡ್ತೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ ಅಂದರೆ ನಾವು ಭಾಗ್ಯಶಾಲಿ ಅಲ್ವೇ? ಖಂಡಿತ. ಆ ಅನುಗ್ರಹ ಕೃಷ್ಣರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗೆ ಏನು ಸಿಕ್ಕಿದೆಯೋ ಅದೆಲ್ಲ ನಮಗೆ ಸಿಗಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣ. ಒಂದೊಂದು ಜೀವರಾಶಿಲೇನೂ ಭಗವಂತ ಇದ್ದಾರೆ ಅಂತ ಇರಬೇಕು ಅಂತಲೇ ಸಂಕಲ್ಪ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಗುರುವೇ ಶರಣಂ. ಎಸ್ ಗುರುಮಾತಾ ಅವರೇ, ಇವಾಗ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಒಂದು ಸನ್ನಿಧಿಗೆ ಹೋಗಬೇಕಾದ್ರೆ ಅನೇಕ ಭಕ್ತಾದಿಗಳು ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ತಾರೆ ಅನ್ನೋದಿದೆ. ನದಿಯಲ್ಲಿ ಹೋಗಿ ಯಾವ ರೀತಿಯಾಗಿ ಸ್ನಾನ ಮಾಡಿ ಸಮವಸ್ತ್ರಗಳನ್ನು ಧರಿಸಿ ಶ್ರೀ ರಾಘವೇಂದ್ರ ರಾಯರನ್ನ ಯಾವ ರೀತಿಯಾಗಿ ಸ್ಮರಿಸಿ ಅವರನ್ನ ಒಲಿಸ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಪ್ರಾಮುಖ್ಯತೆ ಇದೆ ಇದರಲ್ಲೂ. ಸೊ ಯಾವ ರೀತಿಯಾಗಿ ಶ್ರೀ ರಾಘವೇಂದ್ರ ರಾಯರನ್ನ ಒಲಿಸ್ಕೊಳ್ಬೇಕು, ಅದೇನೋ ನೈವೇದ್ಯ ಇಟ್ಟು ಆ ಥರ ಮಾಡಿ ಇಲ್ಲ, ನಾವು ನಮ್ಮ ಮನಸ್ಸಲ್ಲಿಯೇ ಒಂದು ಒಳ್ಳೆಯ ಭಾವನೆಯಿಂದ ಸ್ಮರಿಸಿದ್ರೆ ಶ್ರೀ ರಾಘವೇಂದ್ರ ರಾಯರು ಒಲಿತಾರೆ ಅನ್ನೋದು ಇದೆ. ಈಗ ನದಿಯಲ್ಲಿ ಹೋಗಿ ಸ್ನಾನ ಮಾಡ್ತಾರಲ್ವಾ, ಕೆಲವರು ಸ್ನಾನ ಮಾಡಿ ತಮ್ಮ ಪಾಪವನ್ನ ಪರಿಹಾರ ಮಾಡ್ಕೊಳ್ತಾರೆ. ಯಾವ ರೀತಿಯಾಗಿ ಶ್ರೀ ರಾಘವೇಂದ್ರ ರಾಯರನ್ನ ಒಲಿಸ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ಕೊಡಿ. ಖಂಡಿತ. ನೋಡಿ, ರಾಘವೇಂದ್ರ ಸ್ವಾಮಿಗೆ ತುಂಗಭದ್ರಾ ನದಿಲೇ ಸ್ನಾನ ಮಾಡಿ ನೀರು ಹೋಗೋಂಥ ಹರಿತಾ ಇರೋಂಥ ಸಮಯದಲ್ಲಿ ಹೋಗಿ ಸ್ನಾನ ಮಾಡಿ ಬಂದು ಭಗವಂತನ ಸೇವೆ ಮಾಡಿದ್ರೆ ಇನ್ನೂ ಶ್ರೇಷ್ಠನೇ. ಯಾಕೆಂದರೆ ನಮ್ಮ ಪಾಪಗಳೆಲ್ಲನೂ ಗಂಗೆಯಿಂದನೇ ಕಳಿಬೇಕು ಅನ್ನೋದು ಇದೆ. ಆ ಗಂಗಾದೇವಿ ನಮ್ಮ ಪಾಪ ಕರ್ಮ ಎಲ್ಲ ಕಳೀತಾ ಇರ್ತಾಳಲ್ವೇ. ಹಾಗಾಗಿ ಹೋದವರು ಸ್ನಾನ ಮಾಡೋ ಅಂಥವ್ರು ಆ ಒದ್ದೆ ಬಟ್ಟೆನ ಅಲ್ಲೇ ನೀರಲ್ಲಿ ಬಿಟ್ಟು ಬರ್ತೀರಾ, ಅಥವಾ ಆ ನದಿ ದಡದಲ್ಲೇ ಹಾಕ್ತೀರಾ, ಇಲ್ಲ ಅಂತಂದರೆ ಸಮುದ್ರಕ್ಕೆ ಹೋದರೆ ಸಮುದ್ರದಲ್ಲೇ ಬಿಟ್ಬಿಡ್ತೀರಾ. ನೀರು ಕೆಡ್ತಾ ಇರುತ್ತೆ. ಕಾರಣ ಏನು ಅಂತಂದರೆ ಯಾವಾಗಲೂ ನಾವು ಹಾಕ್ಕೊಂಡಿರೋ ಬಟ್ಟೆನ ಯಾವ ಕಾರಣಕ್ಕೂ ಸರಿ ನದಿಲೇ ಬಿಡಬಾರ್ದು. ಅದು ಒಂದು ಪಾಪನೇ. ಗಂಗೆನ ಪಾಪದಲ್ಲಿ ಕಳಿಸ್ತಾ ಇದ್ದೀರಾ ಅಂತ ಆ ಪಾಪ ಮತ್ತೆ ನಮಗೆ ಪಾಪ ತೊಳೆಯೋಕ್ಕೋಗಿ ಮತ್ತೆ ನಾವು ಪಾಪನ ಕಟ್ಕೊಂಡು ಬರ್ತಾ ಇದ್ದೀವಿ ಅಂತ ಅರ್ಥ. ಯಾವ ಕಾರಣಕ್ಕೂ ಬಟ್ಟೆಗಳ್ನ ಅಲ್ಲಿ ಬಿಡಬೇಡಿ. ಅದೇ ರೀತಿ ಸ್ನಾನ ಮಾಡಿದ ತಕ್ಷಣ ನಿಮ್ಗೆ ಆ ಬಟ್ಟೆನ ಏನಾದರೂ ನಾವು ಹೊರಗಡೆ ಹಾಕಬೇಕು ಅನ್ನೋದಿತ್ತು ಅಂದರೆ ಒಂದು ಡಸ್ಟ್ಬಿನಲ್ಲಿ ಹಾಕ್ಬಿಡಿ. ಖಂಡಿತ ನೀರ ಹತ್ರ ಯಾವಾಗಲೂ ನದಿ ಹತ್ರ ಬಿಡಬೇಡಿ. ನದಿ ಇರೋ ಅಂಥ ಸ್ಥಳಗಳನ್ನ ಯಾವ ಕಾರಣಕ್ಕೂ ಕಚಡನೂ ಮಾಡಬೇಡಿ. ಶುದ್ಧವಾಗಿಡಿ. ಖಂಡಿತ ಹೋಗೋಂಥವ್ರು ಸರಿ ಶುದ್ಧತೆಯಿಂದ ಇಟ್ಕೊಳ್ಳಿ. ಕಾರಣ ಎಲ್ಲ ವಿಷಯಕ್ಕೂ ಇವಾಗ ಅಲ್ಲಿಂದ ನೀರನ್ನೂ ಸಹ, ಆ ನದಿಯಿಂದ ನೀರನ್ನೂ ಸಹ ಭಗವಂತನ ಅಭಿಷೇಕಕ್ಕೂ ಸಹ ತಗೊಂಡು ಹೋಗ್ತಾ ಇರ್ತಾರೆ. ಆಗಿದ್ಮೇಲೆ ನಾವೆಷ್ಟು ಶುದ್ಧತೆಯಿಂದ ಇರಬೇಕಲ್ವೇ. ಇನ್ನೊಂದು ವಿಷಯ ಏನು ಅಂತಂದರೆ, ನಾವು ನದಿಲಿ ಸ್ನಾನ ಮಾಡಿ ಭಗವಂತನಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡೋದಾಗಲಿ, ಉಳ್ಸೇವೆ ಮಾಡೋದಾಗಲಿ, ಭಗವಂತನಿಗೆ ಅಂಗ ಪ್ರದಕ್ಷಿಣೆ ಸಹ ಹೇಳ್ತಾರೆ. ಆ ಥರ ಸೇವೆಗಳು ಮಾಡೋ ಅಂಥ ಸಮಯದಲ್ಲಿ ಹೆಣ್ಮಕ್ಳು ಒದ್ದೆ ಬಟ್ಟೆಯಲ್ಲೇ ಹೋಗಬಾರ್ದು. ರಾಘವೇಂದ್ರ ಸ್ವಾಮಿಗೆ ಒದ್ದೆ ಬಟ್ಟೆಯಿಂದ ರಾಘವೇಂದ್ರ ಸ್ವಾಮಿನ ಪ್ರದಕ್ಷಿಣೆ ಮಾಡಬಾರ್ದು. ಕಾರಣ ಏನು ಅಂತಂದರೆ, ಆ ಬಟ್ಟೆಯಿಂದ ಒಂದೊಂದು ಡ್ರಾಪ್ ನೀರು ಭೂಮಿಲಿ ಬೀಳ್ತಾ ಇರುವಾಗ ರಾಘವೇಂದ್ರ ಸ್ವಾಮಿಗೆ ತಡೆಗಳಾಗುತ್ತೆ. ಕಾರಣ ತಡೆ ಅಂದರೆ ನಮ್ಮಿಂದ ಅವ್ರಿಗೇನು ತಡೆ ಬರೋ ಅಂಥದ್ದೇನಿಲ್ಲ, ಇದ್ರೇನೋ ಅದು ಮಾಡಬಾರ್ದು ಪಾಪ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಹೆಣ್ಮಕ್ಳಾದವರು ತುಂಬ ವಿಶೇಷತೆಯಿಂದ ತುಂಬ ನೇಮಬದ್ಧವಾಗಿ ನಾವಿರಬೇಕು. ಕಾರಣ ಅಲ್ಲಿ ಭಗವಂತ ಕೂತಿದ್ದಾರೆ ಧ್ಯಾನದಲ್ಲಿ. ಅವರು ನೋಡಿ ಪಟ್ಟಾಭಿಷೇಕ ತಗೊಂಡು ಶ್ರೀ ಶೃಂಗೇರಿ ಶಾರದಾದೇವಿಯಿಂದ ಶ್ರೀ ರಾಘವೇಂದ್ರನ ಪಟ್ಟಾಭಿಷೇಕ ಕಟ್ಟಿ ಮತ್ತೆ ಪಟ್ಟಾಭಿಷೇಕ ಮಾಡಿಸ್ಕೊಂಡು, ಅದೇ ರೀತಿ ಸನ್ಯಾಸಿ ಸ್ವೀಕಾರ ಮಾಡ್ಕೊಂಡಿರೋ ಅಂಥವ್ರು
ಅಥವಾ ಭಗವಂತ ಅವರು ಎಷ್ಟು ಶ್ರೇಷ್ಠತೆ ಆದವರು, ಆ ಭಗವಂತ ಎಷ್ಟು ಶ್ರೇಷ್ಠನೋ ಅದಕ್ಕೆ ಈಕ್ವಲ್ ಶ್ರೇಷ್ಠ ರಾಘವೇಂದ್ರ ಸ್ವಾಮಿ. ಅಂಥವ್ರ ಹತ್ರ ಹೆಣ್ಮಕ್ಳು ಸ್ವಲ್ಪ ಹುಷಾರಾಗೇ ಇರಬೇಕು. ಮೆನ್ಸಸ್ ಆದ್ರೂ ಸಹ ಯಾವ ಕಾರಣಕ್ಕೂ ಹತ್ರ ಹೋಗಬಾರ್ದು. ಅದೇ ರೀತಿ ಸೂತ್ಕ ಇರೋರು ಆ ಸೂತ್ಕ ಮುಗಿಯೋವರೆಗೂ 1 ತಿಂಗಳು ಖಂಡಿತ ಹೋಗಬಾರ್ದು. 31 ದಿನ ಆಗಲೇಬೇಕು, ಅನಂತರ ಹೋಗಬೇಕು. ಕಾರಣ ಎಲ್ಲದಕ್ಕೂ ಒಂದು ರೀಸನ್ ಇದೆ. ಆ ರೀಸನ್ ಖಂಡಿತ ನೀವು ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿ ನದಿಲಿ ಸ್ನಾನ ಮಾಡಿ ಹೋಗೋದ್ರಿಂದ ಏನು ಫಲ ಅಂದರೆ ನಮ್ಮ ಪಾಪ ಕರ್ಮನೆಲ್ಲ ಆ ತುಂಗಭದ್ರಾ ತಾಯಿಲಿ ಎಲ್ಲ ನಾವು ಆ ನೀರು ಹೋದಂಗೆ ನಾವೆಲ್ಲನೂ ಪಾಪ ಕಳೆದಿದ್ದೀವಿ ಅಂತ ಅರ್ಥನೇ. ಹಾಗಾಗಿ ಅದು ರಾಘವೇಂದ್ರ ಸ್ವಾಮಿಗೆ ನಾವು ನೈವೇದ್ಯ ಮಾಡಬೇಕು. ಖಂಡಿತ ಅನ್ನೋದಿತ್ತು. ಸ್ವಾಮಿಗೆ ಮಾಡಲೇಬೇಕು ಪೂಜೆ ಅನ್ನೋರು ಬೆಳಗ್ಗೆ ಎದ್ದು ಆದಷ್ಟು ಬೇಗ ಒಂದು 10 ಗಂಟೆ ಒಳಗಡೆ 11 ಗಂಟೆ ಒಳಗಡೆ ಭಗವಂತನ ನೈವೇದ್ಯ ಪ್ರಸಾದನ ಮಾಡಿಬಿಡಿ. ನೋಡಿ, ಮಂತ್ರಾಲಯದಲ್ಲಿ ಈಗಲೂ ಸಹ ಮಧ್ಯಾಹ್ನ ಮಾತ್ರನೇ ರಾಘವೇಂದ್ರ ಸ್ವಾಮಿಗೆ ನೈವೇದ್ಯ. ಏಕಾದಶಿ ದಿವಸ ಏನೂ ಇರೋದಿಲ್ಲ. ಹೋಗೋಂಥ ಭಕ್ತರಿಗೂ ಸಹ ಯಾವ ಪ್ರಸಾದ ನೈವೇದ್ಯನೂ ಕೊಡೋದು ಇಲ್ಲ. ತೀರ್ಥ ಪ್ರಸಾದ ಅಕ್ಷತೆ ಏನೂ ಇರೋದಿಲ್ಲ ಅವತ್ತು. ಕಾರಣ ಏನು ಅಂತಂದರೆ ಭಗವಂತ ಶ್ರೀರಾಮಚಂದ್ರ ಮೂರ್ತಿಗೋಸ್ಕರ ಉಪವಾಸ ತಗೊತಾರೆ. ಹಾಗಾಗಿ ಮತ್ತೆ ಮೌನ ಉಪವಾಸ ಇರ್ತಾರೆ. ಅದೇ ರೀತಿ ದಿನನಿತ್ಯ ಮಾಡೋ ಅಂಥವ್ರು ಭಕ್ತರು ಯಾವ್ದು ಬೇಕಾದರೂ ನೀವು ನೈವೇದ್ಯ ಮಾಡ್ಕೋಬೋದು. ಸಜ್ಜಿಗೆ ಮಾಡ್ಬೋದು, ಪಾಯಸ ಮಾಡ್ಬೋದು, ಪೊಂಗಲ್ ಮಾಡ್ಬೋದು. ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಇಟ್ಟು ನೈವೇದ್ಯ ಮಾಡ್ಬೋದು. ಆದರೆ ರಾತ್ರಿ ಟೈಮಲ್ಲಿ ರಾಘವೇಂದ್ರ ಸ್ವಾಮಿಗೆ ನೈವೇದ್ಯನೂ ಮಾಡಬಾರ್ದು. ಕಾರಣ ಏನು ಅಂತಂದರೆ 1 ಟೈಮ್ ಮಾತ್ರನೇ ಅವ್ರಿಗೆ ಊಟ. ಎಲ್ಲ ಸನ್ಯಾಸಿ ಸಂಬಂಧಪಟ್ಟ ಸ್ವಾಮೀಜಿಗಳೆಲ್ಲರೂ ಮಧ್ಯಾಹ್ನ ಮಾತ್ರನೇ ಊಟ ಮಾಡ್ತಾರೆ. ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಮಾಡೋದಿಲ್ಲ. ಕಾರಣ ಏನು ಅಂತಂದರೆ ಅವ್ರಿಗೆ ಊಟ ಬೇಕಾಗಿಲ್ಲ. ಅದೇ ರೀತಿ ಎಲ್ಲನೂ ಅವರಿಂದ ಪ್ರಪಂಚನೇ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರನೇ ಅವ್ರು ಧ್ಯಾನ ಮಾಡೋ ಅಂಥದ್ದು, ಅದೇ ರೀತಿ ಭಕ್ತಿಯಿಂದ ಪೂಜೆ ಮಾಡೋ ಅಂಥದ್ದು ಸರಿ. ಹಾಗಾಗಿ ಯಾವ ಕಾರಣಕ್ಕೂ ಸರಿ ನೈಟಲ್ಲಿ ಅವ್ರಿಗೆ ನೈವೇದ್ಯ ಪ್ರಸಾದ ಇರೋದಿಲ್ಲ. ಎಸ್ ಗುರುಮಾತ, ಇವಾಗ ಕೃಷ್ಣ ಇಲ್ಲದೆ ತುಳಸಿ ಇಲ್ಲ, ತುಳಸಿ ಇಲ್ಲದೆ ಕೃಷ್ಣ ಇಲ್ಲ ಅಂತ ಹೇಳ್ತಾರೆ. ಈಗ ತುಳಸಿ ಗಿಡದಲ್ಲಿ ಕೃಷ್ಣನ ಇಟ್ಟು ಪೂಜೆನೂ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನಿದೆ, ತುಳಸಿಯ ಒಂದು ಮಹತ್ವ ಏನಿದೆ? ನೋಡಿ, ತುಳಸಿ ಹತ್ರನೇ ನಾವು ಕೃಷ್ಣನ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ಅಷ್ಟು ರಾಧಾಕೃಷ್ಣನ ಯಾರಾದರೂ ದೂರ ಮಾಡೋಕ್ಕಾಯ್ತೆ? ಆಗಲೇ ಇಲ್ಲ. ಅವರಿಬ್ಬರು ಪ್ರಾಣ ಹೋಗಿರ್ಬೋದು, ಆದರೆ ಅವ್ರನ್ನ ದೂರ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ. ಇವಾಗಲೂ ನೋಡಿ, ರಾಧಾಕೃಷ್ಣ ಅಂತ ಎಷ್ಟು ಜನ ಇಸ್ಕಾನಲ್ಲೆಲ್ಲ ರಾಧಾಕೃಷ್ಣನೇ ಪೂಜೆ ಮಾಡೋದು ಜಾಸ್ತಿ. ಯಾಕೆ ಅಂತಂದರೆ ತದ್ರೂಪ ತುಳಸಿನೇ ಅವರು. ತುಳಸಿ ಒಂದೊಂದು ದಳದಲ್ಲೂ ಆ ದೇವಿ ಬಾಳ್ತಾ ಇದ್ದಾಳೆ. ರಾಧಾರಾಣಿ ಅಂತಲೂ ಸಹ ಕರೀತಾರೆ. ಯಾಕೆಂದರೆ ಕೃಷ್ಣನಿಟ್ಟು ಪೂಜೆ ಮಾಡ್ತೀವಿ ಅಂದರೆ ಅವ್ರ ಮಾಯ ಅಷ್ಟೇ. ಅವ್ರ ಮಾಯ ನಮ್ಮ ಕಣ್ಣು ಕಾಣಲ್ಲ. ಆ ಗಿಡ ಮುಖಾಂತರವಾಗಿ ಅವ್ರನ್ನ ನಮ್ಮ ದರ್ಶನ ಮಾಡ್ಕೋಬೋದು. ಕೃಷ್ಣನ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡುವಾಗ, ಮದುವೆ ಮಾಡುವಾಗ ಅವ್ರಿಗೆ ಶಾಲಿಗ್ರಾಮ ಇಟ್ಟು ಸಹ ಪೂಜೆ ಮಾಡ್ತಾರೆ. ಮಾಡುವಾಗ ಅಷ್ಟೇ ಶ್ರೇಷ್ಠತೆಯಿಂದ ನಮಗೆ ಕೃಷ್ಣನು ರಾಧಾ ದರ್ಶನ ಆಯಿತು. ತುಳಸಿ ಬಂದು ಎಷ್ಟು ಶ್ರೇಷ್ಠತೆಯಿಂದ ನಾವು ದೇವ್ರಿಗೆ ಮಾಡ್ತೀವೋ ಪೂಜೆ ಕಾರ್ಯನ, ಅಷ್ಟೇ ಶ್ರೇಷ್ಠತೆ ಆ ತುಳಸಿಯಿಂದ ನಮಗೆ ಮುಕ್ತಿನೂ ಸಿಗುತ್ತೆ. ಅದೇ ರೀತಿ ಕೃಷ್ಣನಿಂದ ಆಶೀರ್ವಾದನೂ ಸಹ ಸಿಗುತ್ತೆ. ಇದಕ್ಕೋಸ್ಕರನೇ ಅದು ಕೃಷ್ಣನಿಗೂ ತುಳಸಿಗೂ ಮದುವೆ ಮಾಡ್ತಾರೆ. ಎಸ್ ಅಮ್ಮ, ಇವಾಗ ಹುಟ್ಟಿದ ಮಕ್ಕಳನ್ನ ಒಂದು ದೇವರ ಭಕ್ತಿ ಇರೋರು, ಜಾಸ್ತಿ ದೇವರ ಮೇಲೆ ನಂಬಿಕೆ ಇರೋರು, ಸ್ವತಃ ದೇವರೇ ನನ್ನ ಮಗುವಾಗಿ ಜನಿಸಿದೆ, ಆ ದೇವರ ರೂಪವನ್ನು ಕಾಣ್ತಿದ್ದೀನಿ ಅಂಥೇಳಿ ದೇವರ ಹೆಸರುಗಳನ್ನು ಮಕ್ಕಳಿಗೆ ಇಡ್ತಾರೆ. ಅದು ಇಡೋದು ಶುಭನ ಅಶುಭನ? ಖಂಡಿತ ಶುಭ. ನೋಡಿ, ದೇವರ ಹೆಸರುಗಳು ಫಸ್ಟ್ ಯಾವ ಮಕ್ಕಳೇ ಹುಟ್ಟಲಿ, ಯಾರಿಗೆ ಆಗಿರಲಿ ಏನೇ ಆಗಿರಲಿ, ಮಕ್ಕಳು ಆಗಿದ ತಕ್ಷಣ ನೋಡಿ ಮನೆ ದೇವ್ರ ಹೆಸರು ಇಡ್ತಾರೆ. ಯಾಕೆ ಅಂತ ಅಂದರೆ ಮನೆ ದೇವ್ರ ಹೆಸರು ಇಟ್ಟಿದ ಮೇಲೇ ಬೇರೆ ಹೆಸರಲ್ಲಿ ಕರೆಯೋ ಅಂಥದ್ದು. ಈಗ ನಕ್ಷತ್ರ ರಾಶಿ ನೋಡಲೇಬೇಕು. ಆ ಮಗು ಯಾವ ಗಳಿಗೆಯಲ್ಲಿ ಹುಟ್ಟಿದೆ, ನಾವು ಆ ಮಗು ಹುಟ್ಟಿದ ಮೇಲೆ ನಾವು ಹಣವಂತರ ಆಗ್ತೀವ, ಶ್ರೀಮಂತ ಆಗ್ತೀವ, ಇಲ್ಲ ಹೇಗಿರ್ತೀವಿ, ಎಷ್ಟು ಆಯುಸ್ಸಿದೆ ಎಲ್ಲನೂ ತಿಳ್ಕೊಬೇಕು ಅಂತ ಫಸ್ಟು ಹೋಗೋದೇನೆ ಜ್ಯೋತಿಷ್ಯರ ಹತ್ರ ಹೋಗ್ತಾರೆ. ನೋಡಿ, ಹುಟ್ಟಿದ ಮೇಲೆ 1 ತಿಂಗಳವರೆಗೂ ಖಂಡಿತ ಮಗುಗೆ ಯಾವ ಜ್ಯೋತಿಷ್ಯನೂ ನೋಡಬಾರ್ದು. ಯಾಕೆಂದರೆ 30 ದಿವಸ ಖಂಡಿತ ಮುಗಿಬೇಕು. ಆ ಸೂತ್ಕ ಅನ್ನೋದು ಮುಗಿದ ಮೇಲೇ ಏನು ಬೇಕಾದರೂ ಮಾಡ್ಬೋದು. ಅಷ್ಟರಲ್ಲಿ ಅವ್ರು ಏನೂ ಮಾಡ್ಕೋಬಾರ್ದು. ಒಬ್ಬೊಬ್ರು ಏನು ಮಾಡ್ತಾರೆ, ಹುಟ್ಟಿ ಒಂದು ಅರ್ಧ ಗಂಟೆ ಒಳಗಡೆನೇ ಹೊರಟೋಗ್ತಾರೆ. ಜಾತಕನೂ ಸಹ 1 ಇಯರ್ವರೆಗೂ ಜಾತಕನೂ ಸಹ ಬರಿಬಾರ್ದು. ಜ್ಯೋತಿಷ್ಯದ ಹತ್ರ ಕೇಳ್ಕೊಬೋದು ಅಷ್ಟೇ ವಿನಃ ಬರೆಸ್ಬಾರ್ದು. 1 ಇಯರ್ ಆದಮೇಲೆ ಬರೆಸ್ಬೇಕು. ಯಾಕೆ ಅಂತ ಅಂದರೆ ರಾಘವೇಂದ್ರರೇ ಬರ್ತಾರೆ. ಸ್ವಾಮಿ ಏನು ಹೇಳಿದ್ದಾರೆ ಅಂತಂದರೆ ಜ್ಯೋತಿಷ್ಯದಲ್ಲಿ ನೋಡಿ 30 ದಿವಸ ಆದಮೇಲೆ ಆ ಪಾಪುಗೆ ಸ್ವಲ್ಪ
ನಾವು ಸ್ವಲ್ಪ ಸ್ವಲ್ಪ ವಿಷಯ ಗೊತ್ತಾಗುತ್ತೆ. 3 ತಿಂಗಳು ಖಂಡಿತ ಆಗಲೇಬೇಕು. 3 ತಿಂಗಳು ಆದಮೇಲೆ ಅಮ್ಮ ಯಾರೋ ಅಪ್ಪ ಯಾರೋ ಅಂತ ಗೊತ್ತಾಗುತ್ತೆ. ಆಗ ಒಂದೊಂದು ಒಬ್ಬೊಬ್ಬರು ಮುಖನ ನೋಡುವಾಗ ಒಂದೊಂದು ಅದನ್ನು ಥಿಂಕ್ ಮಾಡ್ತಾ ಇರ್ತೈತೆ, ಇವ್ರು ಯಾರು ಇವ್ರು ಯಾರು. ನೀವು ಕೈಯಲ್ಲಿ ಪಾಪನ ತೊಗೊಂಡಿದ್ದ ತಕ್ಷಣವೇ ಅದಕ್ಕೆ ಅಮ್ಮ ಯಾರು ಅನ್ನೋದು ಗೊತ್ತಾಗ್ಬಿಡುತ್ತೆ, ಅಪ್ಪ ಯಾರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಕಾರಣ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಆ ಭಗವಂತ ಫಸ್ಟೇ ಕೊಟ್ಟಿರ್ತಾರೆ. ಅದಕ್ಕೆ ಹೇಳೋದು, ಪ್ರೆಗ್ನೆಂಟ್ ಆದವರು ಯಾವಾಗಲೂ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು, ಹೀಗೆ ಕೈ ಇಟ್ಕೊಬಿಟ್ಟು ಭಗವದ್ಗೀತೆನ ಓದಿ, ರಾಮಾಯಣ ಓದಿ, ಕೃಷ್ಣಲೀಲೆ ಓದಿ, ಸತ್ಯ ಹರಿಶ್ಚಂದ್ರ ಓದಿ, ಈ ಥರ ಎಷ್ಟೋ ಇದೆ ಜ್ಞಾನಗಳು, ಹೇಳ್ಕೊಂಡೇ ಹೋಗ್ಬೋದು. ಈ ಥರ ಓದ್ತಾ 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 ಪುರಾಣಗಳು ಓದ್ತಾ ಓದ್ತಾ ಆ ಮಗುಗೆ ಆ ಭಗವಂತನಿಂದ ಆಶೀರ್ವಾದ ಸಿಕ್ಬಿಡುತ್ತೆ. ಆಗೇನಾಗುತ್ತೆ ಅಂದರೆ ಆ ಮಗುಗೆ ನಾವು ಹೊಟ್ಟೆಲಿ ಇರುವಾಗಲೇ ನಾವು ಹೇಳಿದಂಥ ವಿಷಯಗಳೆಲ್ಲ ಹ್ಞೂ ಹ್ಞೂ ಅಂತ ಕೇಳ್ತಾನೆ ಇರುತ್ತೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ಆ ಭಗವಂತ ಏನೆಲ್ಲ ಬೇಕೋ ಅಷ್ಟೂ. ಅದಕ್ಕೆ ಪ್ರೆಗ್ನೆಂಟ್ ಆದವ್ರು ಏನೆಲ್ಲ ಮಾಡ್ತಾ ಇರ್ತಾರೋ ಅದೆಲ್ಲನೂ ಆ ಮಗುಗೇನೆ ಏತಾರಾಜ ತತಪ್ರಜಾ ಅಂತ ಬರ್ತಾನೇ ಇರುತ್ತಂತೆ. ಹುಟ್ಟಿದ ಮೇಲೆ ಅದೇ ರೀತಿ ಅದು ಮಾಡ್ತಾ ಇರ್ತಿತ್ತಂತೆ. ಯಾಕೆಂದರೆ 1 ಇಯರ್ ಆದಮೇಲೆ ಮಾಡೋ ಅಂಥ ಚೇಷ್ಟೆಗಳಾಗಲಿ, ಅದು ಮಾತಾಡೋ ಅಂಥದ್ದಾಗಲಿ ಎಲ್ಲನೂ ನಾವು ಪಾಲಿಸ್ಬೋದು, ನೋಡ್ಬಿಟ್ಟು ನಾವು ಆನಂದಿಸ್ಬೋದು. ಕಾರಣ ಏನು ಅಂದರೆ ಆ ಪಾಪು ಒಳಗಡೆ ಅಷ್ಟು ಐಕ್ಯ ಆಗಿಬಿಟ್ಟಿರುತ್ತೆ ಆಲ್ರೆಡಿ ಪ್ರೆಗ್ನೆಂಟ್ ಆದಾಗ ಮಾಡಿದಂಥ ವಿಷಯಗಳೆಲ್ಲನೂ. ಅದಕ್ಕೆ ಒಂದು ದಾನ ಧರ್ಮ ಮಾಡಬೇಕು, ಒಂದು ಒಳ್ಳೆ ಗೀತೆಗಳನ್ನ ಓದಬೇಕು, ಒಳ್ಳೊಳ್ಳೆ ಹಾಡುಗಳನ್ನ ಕೇಳಬೇಕು ಅಂತ ಅನ್ನೋದಕ್ಕೆ ಕಾರಣ ಇದೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ